ನಾರಾಯಣ ಭಟ್ರು ರಾಂಪುರದ ರಾಜನ ಆಸ್ಥಾನ ವಿದ್ವಾಂಸರು, ನಿಜವಾಗಲೂ ಜ್ಞಾನಿಗಳು, ನಮ್ಮ ಶಾಸ್ತ್ರಗಳ ಪುರಾಣಗಳ ತಲಸ್ಪರ್ಶಿ ಅಧ್ಯಯನ ಮಾಡಿದವರು. ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಸುಸೂತ್ರ ನಡೆದಿತ್ತು. ದುರ್ದೈವ ಅಂದರೆ ಈ ನಾರಾಯಣ ಭಟ್ಟರ ಏಕಮಾತ್ರ ಪುತ್ರ, ಅವನ ಹೆಸರು ಗುಂಡಭಟ್ಟ ಅಂತ. ಅಕ್ಷರ ಶತ್ರು ಅವನು. ಸಾಮಾನ್ಯ ಪಂಡಿತ ಪುತ್ರ ಅಂತ ಕರೀತಾರೆ. ಈ ಪಂಡಿತರ ಮಕ್ಕಳು ಬಹಳ ದಡ್ಡ ಇರ್ತಾರೆ ಅಂತ. ಇವನು ಹಾಗೆ ಆಗಿದ್ದ. ವಿದ್ಯೆಯ ಗಂಧ ಕೂಡ ಬರಲಿಲ್ಲ ಅವನಿಗೆ. ಮನೆಯಲ್ಲಿ ಲಕ್ಷಣವಾಗಿ 3 ಹೊತ್ತು ಊಟ ಮಾಡಿಕೊಂಡು ನಿರಾಳವಾಗಿದ್ದಂಥ ಹುಡುಗ. ವಯಸ್ಸು 25 ಆದರೂ ಕೆಲಸ ಇಲ್ಲ. ಸ್ನೇಹಿತರು ಸೇರ್ಕೋಬೇಕು. ಅವನು ಹುಚ್ಚು ಏನು ಗೊತ್ತಾ? ಗೋಲಿ ಆಡೋ ಹುಚ್ಚು. ಬರೀ ಗೋಲಿ ಆಡೋದು. ಒಂದು ಚೂರು ಟೈಮ್ ಸಿಕ್ಕರೆ ಸಾಕು. ಅವನು ಬೆರಳಲ್ಲಿ ಇಟ್ಕೊಳ್ಬೇಕು, ಗೋಲಿ ಇಟ್ಕೋಬೇಕು, ಮಧ್ಯದ ಬೆರಳು ಎತ್ತಬೇಕು, ಹೊಡಿತಾ ಇರೋದು, ಇದೇ ಕೆಲಸ. ಒಂದು ಬಾರಿ ನಾರಾಯಣ ಭಟ್ರು ತೀರ್ಥಯಾತ್ರೆಗೆ ಹೋದರು. ಆಗೆಲ್ಲ ತೀರ್ಥಯಾತ್ರೆ ಅಂದರೆ 2 ದಿವಸ 3 ದಿವಸ ಅಲ್ಲ, ತಿಂಗಳಾನ್ಗಟ್ಟಲೆ ಹೋಗಬೇಕು. ಪಂಡಿತರು ಪ್ರಯಾಣಕ್ಕೆ ಹೋದ ಕೆಲವೇ ದಿವಸದಲ್ಲಿ ಒಂದು ರಾಜ್ಯಕ್ಕೊಂದು ಆಪತ್ತು ಬಂತು. ಉತ್ತರ ಭಾರತದಿಂದ ವಿದ್ವಾಂಸರೊಬ್ಬರು ಬಂದರು. ರಾಂಪುರಿಗೆ ಬಂದು ರಾಜನ ದರ್ಬಾರಿಗೆ ಹೋಗಿ ಹೇಳಿದ್ರಂತೆ, ನನ್ನೊಂದಿಗೆ ಯಾರಾದರೂ ಆಧ್ಯಾತ್ಮಿಕ ವಿಷಯ ಚಿಂತನೆ ಮಾಡೋರಿದ್ದರೆ, ವಾದ ವಿವಾದ ಮಾಡೋದಿದ್ದರೆ ಬರಲಿ, ನಾ ಚರ್ಚೆ ಮಾಡ್ತೀನಿ. ಅಂಥ ಗಟ್ಟಿಗರು ಯಾರೂ ಇಲ್ಲ ಅಂದರೆ ಜಯಪತ್ರ ಬರ್ಕೊಡ್ಬೇಕು, ನಿಮ್ಮ ರಾಜ್ಯ ಅದನ್ನು ಸೋತು ಹೋಗಿದೆ ಅಂಥೇಳಿ. ಈಗ ನೋಡಿದರೆ ವಿದ್ವಾಂಸ ನಾರಾಯಣ ಭಟ್ರು ಪ್ರವಾಸದಲ್ಲಿದ್ದಾರೆ. ಇಂಥ ದೊಡ್ಡ ವಿದ್ವಾಂಸರು ಎದುರಿಸೋರು ಯಾರೂ ಇಲ್ಲಲ್ಲ. ಯಾರೂ ಇಲ್ಲ ಅಂದರೆ ರಾಜ್ಯಕ್ಕೆ ಅಪಮಾನ. ಏನು ಮಾಡಬೇಕು? ರಾಜ ಹೇಳ್ದ, ನಾರಾಯಣ ಭಟ್ಟರ ಮಗ ಇದ್ದಾನಲ್ಲ ಗುಂಡಭಟ್ಟ, ಅವರೇ ಕರ್ಕೊಂಬನ್ನಿ. ಅವರೇ ಬಹುತೇಕ ಪಂಡಿತರ ಜ್ಞಾನಕ್ಕೆ ವಾರಸುದಾರರಾದ್ದರಿಂದ ವಾದಕ್ಕೆ ಅವರೇ ಸರಿ ಆಗ್ಬೋದು ಪಂಡಿತರ ಜೊತೆಗೆ ಅಂತ ಕರ್ಕೊಂಬಂದರು. ರಾಜನಿಗೇನು ಗೊತ್ತಿ ಗುಂಡಭಟ್ಟನ ಹಣೆ ಬರ, ಮಾತಾಡೋಕ್ಕೆ ಬರಲಿ. ಅವನು ಮೂರ್ಖ ಅಂದರೆ ಶತಮೂರ್ಖ ಅವನು. ದೂತರು ಭಟ್ಟರ ಮನೆಗೆ ಬಂದರು. ಭಟ್ಟರ ಪತ್ನಿಗೆ ಹೇಳಿದ್ರು ಹಿಂಗಿದೆ ಅಂತ. ಮಗನ ದಡ್ಡತನ ಗೊತ್ತಿತ್ತಲ್ಲ ಅಮ್ಮನಿಗೆ, ಹೌಹಾರಿ ಓದ್ಲಕ್ಕೆ. ಏನು ಮಾಡೋದು? ರಾಜ ಆಜ್ಞೆ, ಬಿಡೋಕ್ಕಾಗಲ್ಲ. ಮನೆ ಒಂದು ಗೋಲಿ ಆಡ್ತಾ ಕೂತಿದ್ದಾನೆ ಗುಂಡಭಟ್ಟ. ಅವನು ಕರೆದ್ರು, ಮುಖ ತೊಳ್ಕೊಳ್ಳೋ ಸ್ವಲ್ಪ ಅಂದರು. ಹಣೆಗೊಂದಿಷ್ಟು ವಿಭೂತಿ ಕುಂಕುಮ ಹಚ್ಚಿದ್ರು. ಒಳ್ಳೆ ಬಟ್ಟೆ ಹಾಕಿ ದೂತರ ಜೊತೆ ಹೋಗು ಅಂದರು. ಅವನಿಗೆ ಯಾವ ಚಿಂತೆನೇ ಇಲ್ಲ ಗುಂಡಭಟ್ಟನಿಗೆ. ಆರಾಮಾಗಿ ರಥದಲ್ಲಿ ಕೂತ ದರ್ಬಾರಿನ ಕಡೆ ಹೊಡೆದ. ಜೇಬಿನಲ್ಲಿ ಯಾವಾಗಲೂ ಇದ್ದು ಅಲ್ಲ 4-6 ಗೋಲಿ ಇರಬೇಕಲ್ಲ, ಇತ್ತು. ದರ್ಬಾರದಲ್ಲಿ ಸ್ವಾಗತಿಸಿ ಎತ್ತರ ಜಾಗದಲ್ಲಿ ಕೂಡಿಸಿದ್ರು ಪೀಠದಲ್ಲಿ. ಅವನ ಎದುರಿಗೆ ಇನ್ನೊಂದು ಎತ್ತರದ ಪೀಠದೊಳಗೆ ಉತ್ತರದ ಪಂಡಿತರು ಅವ್ರನ್ನ ಕೂಡಿಸಿದ್ರು. ಗುಂಡಭಟ್ಟ ಏನು ಮಾಡ್ತಿದ್ದ? ತನ್ನ ಬಲಗೈ ಹೆಬ್ಬೆರಳು ಕಿರಿಬೆರಳು ನೆಲ ಕೊತ್ತಿ, ಎಡಗೈನದ ಮಧ್ಯದ ಬೆರಳು ಎತ್ತಿ ಗೋಲಿ ಆಟದ ತಾಲೀಬ್ ಮಾಡ್ತಾ ಇದ್ದ. ಅದೇ ಕೆಲಸ, ಮತ್ತೊಂದೇನಿಲ್ಲ. ಅದನ್ನು ಪಂಡಿತ ನೋಡಿದ. ಈ ಮಹಾಪಂಡಿತರಂಗೆ ಬಂದಿದ್ದಾನೆ, ಬರೀ ಹಿಂಗೆ ಬೆರಳು ಸನ್ನೆ ಮಾಡ್ತಾನೆ. ಬಹುಶಃ ಈ ಪಂಡಿತ ಮೌನವಾದಕ್ಕೆ ಖ್ಯಾತ ಅಂತ. ಅದೊಂಥರದ ವಾದ ಇತ್ತು. ಮೌನದಲ್ಲೇ ವಾದ ಮಾಡುವಂಥದ್ದು, ಬಾಯಿ ಬಿಡೋಲ್ಲ, ಬರೀ ಸನ್ನೆಗಳಿಂದ ತಿಳ್ಕೋಬೇಕು. ಇದು ಖ್ಯಾತ ಇರಬೇಕು. ಆದ್ದರಿಂದ ಬರೀ ಹಾವಭಾವದಿಂದನೇ ವಾದ ಮಾಡ್ತೇನೆ ಅಂತ ಅವನು ತೀರ್ಮಾನ ಮಾಡಿ ಏನು ಮಾಡಿದ? ತಮಾಷೆ ಇದೆ. ಅವನು ತನ್ನ ಬಲಗೈಯನ್ನು ಮುಂದೆ ಮಾಡಿ ತನ್ನ ತೋರ ಬೆರಳನ್ನು ಇವನ ಮುಖದ ಕಡೆ ಚಾಚಿದ. ತೋರ ಬೆರಳನ್ನು ಗುಂಡಭಟ್ಟನ ಮುಖದ ಕಡೆ ಚಾಚಿದ. ಗುಂಡಭಟ್ಟ ನೋಡಿದ, ಹುಬ್ಬು ಗಂಟಿಕ್ಕಿದ. ತನ್ನ ಬಲಗೈಯನ್ನು ಮುಂದೆ ತಂದ. ಅವನು 1 ಬೆರಳು ತಾನೇ ಮಾಡಿದ್ದು, ಇವನು 2 ಬೆರಳು ಚಾಚಿದ ಅವನ ಮುಖದ ಕಡೆಗೆ. ಆ ಪಂಡಿತ ಮುಖ ಸಣ್ಣ ಮಾಡಿ, ನಾ ಸೋತೆ ಅಂದ. ಜನರಿಗೇನು ಅರ್ಥ ಆಗಲಿಲ್ಲ. ಅವನು ಏನು ಹೇಳ್ದ, ಇವನೇನು ಹೇಳ್ದ? ಗುಂಡಭಟ್ಟ ಸೋತ ಗೆದ್ದ ಅಂದರೆ ಅವನೇನು ಹೇಳ್ದ? ಆದರೂ ಚಪ್ಪಾಳೆ ತಟ್ಟಿದ್ರು, ನಮ್ಮ ಅವನು ಗೆದ್ದನಲ್ಲ ಅಂತ. ಈಗ ಪಂಡಿತರು ಬಲಗೈ ಮೇಲೆ ಕೆತ್ತಿ ತನ್ನ ಕೈದ 5 ಬೆರಳುಗಳನ್ನು ಅಗಲ ಮಾಡಿ ಹಿಡ್ಕೊಂಡ್ರು. ಹಸ್ತದ 5 ಬೆರಳುಗಳನ್ನು ಅಗಲ ಮಾಡಿ ಹಿಡ್ಕೊಂಡ್ರು. ಗುಂಡಭಟ್ಟನ ಮತ್ತಿಷ್ಟು ಕೋಪ ಬಂದಂಗಾಯ್ತು. ಅವನೇನು ಮಾಡ್ದ ಗೊತ್ತಾ? ತನ್ನ ಬಲಗೈ ಎತ್ತಿದ, ಬೆರಳೆಲ್ಲ ಸೇರಿ ಮುಷ್ಟಿ ಮಾಡಿದ. ಆಗ ಪಂಡಿತರು ಕೈ ಮುಗಿದು, ನಾನು 2ನೇ ಬಾರಿಗೆ ಸೋತು ಹೋದೆ ಅಂದರು. ಇದೇನು ವಿಚಿತ್ರ ಇದು? ಮಾತಾಡದೆ ಬರೀ ಕೈ ಸನ್ನೆಯಿಂದ ಮಾಡ್ತಾ ಇದ್ದಾರಲ್ಲ. ಆ ಪಂಡಿತ ಹೇಳ್ದ, ನಿಮ್ಮ ಪಂಡಿತರು ಮಹಾಜ್ಞಾನಿಗಳು, ಕೈ ಸನ್ನೆಯಿಂದ ನನ್ನ ಮನಸ್ಸನ್ನು ಅರಿತು ವಿಷಯ ಪ್ರತಿಪಾದನೆ ಮಾಡಿದಂಥ ಮಹಾಪಂಡಿತರು ಅಂತ ದೀರ್ಘದಂಡ ನಮಸ್ಕಾರ ಮಾಡಿ ಜಯಪತ್ರ ಬರ್ಕೊಟ್ಟು ಹೊರಟೆ ಬಿಟ್ರು. ಜನ ಎಲ್ಲ ಜಯ ಅಂದರು. ಕೆಲವರು ಹೋಗಿ ಪಂಡಿತರನ್ನು ಕೇಳಿದ್ರಂತೆ, ಸ್ವಾಮಿ ನಿಮಗೆ ವಾದ ವಿವಾದ ನಮಗೆ ತಿಳಿಲಿಲ್ಲ, ನೀವೇನು ಹೇಳಿದ್ರಿ, ಅವರೇನು ಹೇಳಿದರು ಅಂತ. ಆಗ ಪಂಡಿತರು ಹೇಳಿದ್ರಂತೆ, ನೋಡಿ, ನಾನು ಮೊದಲು 1 ಬೆರಳು ತೋರಿಸಿ ಮನುಷ್ಯ ಜಾತಿ ಒಂದೇ ಅಲ್ವಾ ಅಂತ ಕೇಳಿದೆ. ಅದಕ್ಕೆ ಆ ಪಂಡಿತರು, ಅಲ್ಲ, ಮನುಷ್ಯ ಜಾತಿ 2, ಗಂಡು ಹೆಣ್ಣು ಅಂತ 2 ಇದ್ದಾವೆ ಅಂತ ತೋರಿಸಿದ್ರು. ನಾ ಸೋತು ಹೋಗ್ಲಿಲ್ವಾ? ಮತ್ತು ಇನ್ನೊಂದೇನು ತೋರಿಸಿದ್ರಿ? ಇಡೀ ಮನುಷ್ಯ ದೇಹ ಆದದ್ದು ಪಂಚಭೂತಗಳಿಂದ ಅಂತ 5 ಬೆರಳು ತೋರಿಸಿದೆ ನಾನು. ಅದಕ್ಕೆ ನಿಮ್ಮ ಪಂಡಿತರು ಮಹಾಜ್ಞಾನಿಗಳು,
ಅವೆಲ್ಲ ಮುಷ್ಟಿ ಮಾಡಿ ಎಲ್ಲ ಪಂಚಭೂತಗಳು ನಮ್ಮ ದೇಹದಲ್ಲೇ ಇದ್ದಾವೆ ಅಂತ ಮುಷ್ಟಿ ತೋರಿಸಿದ್ರು. ಮಂದಂದ್ರು ಪುಂಡಪಟ್ಟ ಬಹಳ ಬುದ್ಧಿವಂತ ಹಾಗಾದ್ರೆ ಅಂತ. ಓಡಿ ಬಂದ್ರು ಗುಂಡಪ್ಪನ ಕಡೆ. ಅಲ್ಲಪ್ಪ, ಈ ವಾದ ವಿವಾದ ಏನಾಯ್ತು ನಿಮ್ಮ ನಡುವೆ ಅಂತ. ಅವ ಗುಂಡಭಟ್ಟ ಹೇಳ್ದ, ಅವನೆಂತ ಪಂಡಿತ್ರಿ, ಜಗಳಕ್ಕೆ ಬಂದಿದ್ದ. ಇನ್ನು ಸ್ವಲ್ಪ ತಾಯಿದ್ರು ಬಿಡ್ತೀರ ಅವನ್ನ. ನಾನು ಗೋಲಿ ಆಡೋದನ್ನು ನೋಡಿದ್ದಾನೆ. ನನ್ನ ಕಡೆ ಒಂದು ಬೆರಳು ಚಾಚಿಬಿಟ್ಟು ನೀನು ಒಂದು ಕಣ್ಣು ಕಿತ್ತು ಬಿಡ್ತೀನಿ ಅಂತಂದ. ಒಂದು ಬೆರಳು ತೋರಿಸಿ. ನಾನು ಬಿಡ್ತೇನಾ? ನಾನು ನೀನು 2 ಕಣ್ಣು ಕಿತ್ತು ಬಿಡ್ತೇನೆ ಅಂತ 2 ಬೆರಳು ತೋರಿಸಿದೆ. ಹೆದರ್ಕೊಂಡ್ಬಿಟ್ಟ ನೋಡಿ. ಆಮೇಲೆ ಬಂದ, ನಾನು ಹೊಡಿತೀನಿ ಅಂತ ಕೈ ಎತ್ತಿಬಿಟ್ಟ. ನಾನು ಹೇಳಿದ್ರೆ ಬಿಡ್ತೇನಾ? ನೀನು ಹೊಡೆದ್ರೆ ನಾನು ನೀನು ಕುಟ್ಟಿ ಬಿಡ್ತೇನೆ ಅಂತ ಮುಷ್ಟಿ ತೋರಿಸಿದೆ. ಹೆದರು ಓಡಿ ಹೋದ ಅಂತ. ಸ್ವಾಮಿ, ನಿಜ ಜೀವನದಲ್ಲೂ ಹಾಗೇನೆ. ನಾವೊಂದು ಮಾಡ್ತೇವೆ, ಜನ ತಿಳಿಯೋದೇ ಬೇರೆ. ನಾವು ತಿಳ್ಕೊಂಡಿರುವ ಹಾಗೆ ಇನ್ನೊಬ್ರು ತಿಳ್ಕೋತಾರೆ ಅನ್ನೋ ಭ್ರಮೆ ಬೇಡ.